ಹೇಳಿ ಸರ್, ಯಾವ ಕಾರಣಕ್ಕಾಗಿ ನಮ್ಮನ್ನೆಲ್ಲರೂ ಕರೆಸಿರಿ? ಇವತ್ತು ಏನೊಂದು ತಾಲೂಕು ಆಡಳಿತ ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಏನೊಂದು ಧ್ವಜಾರೋಹಣ ರಾಮದುರ್ಗ ಅರಮನೆ ಆವರಣದಲ್ಲಿ ಧ್ವಜಾರೋಹಣ ಮಾಡ್ತಾಯಿದ್ರು. ಆ ಧ್ವಜಾರೋಹಣವನ್ನು ಏಕಾಏಕಿಯಾಗಿ ಪೊಲೀಸ್ ಸ್ಟೇಷನಿನ ಆವರಣದ ಮೈದಾನದಲ್ಲಿ ತಾಲೂಕು ಆಡಳಿತ ಧ್ವಜಾರೋಹಣವನ್ನು ಮಾಡಲಿಕ್ಕೆ ತರಾಂತುರಿಯಲ್ಲಿ ಅಲ್ಲೇ ಮಾಡಬೇಕು ಧ್ವಜಾರೋಹಣ ಅಂಥೇಳಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಮಾಡ್ತಾಯಿದ್ದಾರೆ ಆಗಸ್ಟ್ 15ಕ್ಕೆ. ಆದರೆ ಮಾಡುವುದರಿಂದ ನಮಗೇನೂ ತೊಂದರೆ ಇಲ್ಲ. ಆದರೆ ಸಾರ್ವಜನಿಕರಿಗೆ 1 ತಿಂಗಳ ಮುಂಚಿತವಾಗಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ನಾವು ಇಂಥಲ್ಲಿ ಧ್ವಜಾರೋಹಣವನ್ನು ಮಾಡ್ತಾ ಇದ್ದೀವಿ ಮತ್ತು ನಿಮ್ಮದು ಸಾರ್ವಜನಿಕರ ಏನರ ತೊಂದರೆ ಏನಾದರೂ ಕುಂದುಕೊರತೆ ಇದೆಯಾ, ಸಂಘ ಸಂಸ್ಥೆಯವರಾಗಲಿ ಪತ್ರಿಕಾ ಮಾಧ್ಯಮದವರಾಗಲಿ ಯಾರಾದರೂ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರನಾಗಲಿ ಯಾರನ್ನು ಸಂಪರ್ಕಿಸದೆ ತಮ್ಮ ನಿರ್ಣಯವನ್ನು ಏಕತರ್ಫಿ ನಿರ್ಣಯವನ್ನು ಮಾಡಿಕೊಂಡು ಒಂದು ಧ್ವಜಾರೋಹಣ ಮಾಡ್ತಾರೆ ಅಂದರೆ ಇದು ಒಂದು ಖೇದಕರ ವಿಷಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಒಂದನೇದು. ಆಮೇಲೆ ಅದೇ ರೀತಿ ಏನು ನಮ್ಮ ರಾಜವಾಡೆ ಏನವನ್ನು ಮಣಿತನದ ಅರಮನೆ ಇದೆ, ಆ ಅರಮನೆಯಲ್ಲಿ ನಮ್ಮ ಅಲ್ಲಿ ನಿರಂತರವಾಗಿ ಅದೇನೊಂದು ಧ್ವಜಾರೋಹಣ ಮಾಡ್ಕೊಂಡು ಬರ್ತಾಯಿದ್ರು. ಆ ಧ್ವಜಾರೋಹಣವನ್ನು ಯಾವಾಗ ಸ್ವಾತಂತ್ರ್ಯ ಸಿಕ್ಕಾಗಿಂದ ಕೂಡ ಧ್ವಜಾರೋಹಣ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಇವತ್ತು ನಮಗೆ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಹಾಗೂ ನಮ್ಮ ಪ್ರಭಾರಿ ಅಧಿಕಾರಿಯಾದಂಥ ಅಲ್ತಾಫ್ ಜಾಗೀರ್ದಾರ್ ಅವರು ಕೂಡ ಇವತ್ತು ಆ ವಿಷಯವನ್ನು ಸೂಚಿಸಿಲ್ಲ. ನಾವು ಅಲ್ಲಿ ಮಾಡುವುದಿಲ್ಲ ಅಂತ ಹೇಳಿಕ್ಕೂ ಕೂಡ ಅವ್ರಿಗೆ ಗೌರವಾನ್ವಿತವಾಗಿ ಒಂದು ರಾಜಮನೆತನಕ್ಕೆ ಒಂದು ಗೌರವ ನೀವು ನೀಡಿದ್ದೀರಿ, ನಾವಿಷ್ಟು ದಿವಸ ಧ್ವಜಾರೋಹಣ ಮಾಡಿದ್ದೀವಿ, ಈಗ ಅನಿವಾರ್ಯ ಕಾರಣದಿಂದ ಧ್ವಜಾರೋಹಣ ಮಾಡುವುದಿಲ್ಲ, ಬೇರೆ ಕಡೆ ಮಾಡ್ತೀವಿ ಅಂತೇಳಿ ನಮ್ಮ ರಾಜಮನೆತನಕ್ಕೂ ಕೂಡ ಒಂದು ವಿಷಯನ ತಿಳಿಸದೆ ಏಕತರ್ಫಿಯನ್ನು ಮಾಡಿ ನಮಗೆ ಅಲ್ಲಿ ಅನುಚಿತವಾಗಿ ಒಂದು ವರ್ತನೆ ಆಗ್ತಾ ಇದೆ ಅಂತ ಕಂಡು ಬರ್ತಾ ಇದೆ. ಅಲ್ಲಿ ಏನಾಗ್ತಾ ಇದೆ ಅಂದರೆ DS ಕರ್ಕಿ ಅವರ ರಂಗಸಭಾ ಭವನ ಇದೆ, ಆ ರಂಗಸಭಾ ಭವನಕ್ಕೆ ಒಂದು ಕಳಂಕವನ್ನು ತರುವಂಥ ಉದ್ದೇಶ ಇಟ್ಟುಕೊಂಡು ಈ ಪ್ರಕಾಶ್ ಗಾಯಕ್ವಾಡ ಎಂಬ ಅಧಿಕಾರಿ ತಹಶೀಲ್ದಾರ್ ಏಕತೀರ್ಪೆ ತೆಗೆದುಕೊಂಡು ಏಕಾಏಕಿಯಾಗಿ ಬೇರೆ ಕಡೆ ಮಾಡಿ ಒಂದು ಹೋರಾಟದ ಕಿಚ್ಚನ್ನು ಆರಿಸುವಂಥ ಒಂದು ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ನನಗೆ ಅನಿಸ್ತಾ ಇದೆ. ಅದರ ಬಗ್ಗೆ ಏನೋ ಒಂದು ಹೋರಾಟ ಆಗಿದೆ. ಆಮೇಲೆ ನಮ್ಮ ಏನೋ ಒಂದು ವಾಡೆ ಬಗ್ಗೆ ಏನೋ ಧ್ವಜಾರೋಹಣ ಇದೆ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಅಲ್ತಾಫ್ ಸರ್ ನೀಡ್ತಾರಂತ ಹೇಳೋಕ್ಕೆ ಇಚ್ಛೆಪಡ್ತೇನೆ.